ವಿಜಯನಗರ ವಿಧಾನಸಭಾ ಕ್ಷೇತ್ರದ ದೀಪಾಂಜಲಿ ನಗರ 158ನೇ ವಾರ್ಡ್ನ ವಿವಿಧ ಬಡಾವಣೆಗಳಲ್ಲಿ ಮಾನ್ಯ ಶಾಸಕರಾದ ಎಂ. ಕೃಷ್ಣಪ್ಪ ಅವರಿಂದ ಉದ್ಘಾಟನಾ ಕಾರ್ಯಕ್ರಮಗಳು ನೆರವೇರಿದವು. ವಿವೇಕ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ 4 ನೂತನ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ವೀರಭದ್ರನಗರ ಸರ್ಕಾರಿ ಶಾಲೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ನೂತನ ಕೊಠಡಿಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯ ಹಾಗೂ ಅನುಕೂಲಕರ ಕಲಿಕಾ ವಾತಾವರಣವನ್ನು ಒದಗಿಸುವ ಉದ್ದೇಶದಿಂದ ನಿರ್ಮಿಸಲ್ಪಟ್ಟಿವೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸರ್ಕಾರಿ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಇವತ್ತು ಅಧಿಕಾರಿಯಾಗಿ ಒಬ್ಬ DDP ಆಗಿ ನಮ್ಮ ಮುಂದೆ ನಿಂತಿದ್ದೀವಿ. ಒಂದೇನಂದ್ರೆ ತಾವೆಲ್ಲ ಇವತ್ತು ವಿವೇಕ ನಮ್ಮ ಏನು ಸರ್ಕಾರದಿಂದ 2 ಕೊಠಡಿಗಳು ಉದ್ಘಾಟನೆ ಆಗಿದೆ. ನಮ್ಮ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಸೊ ಈ ಒಂದು ಕಟ್ಟಡವನ್ನ ಮಕ್ಕಳಿಗೆ ಇವತ್ತು ಉದ್ಘಾಟನೆ ಮಾಡಿ ನಿಮ್ಮ ಬಳಕೆಗೋಸ್ಕರ ಇವತ್ತು ಅದನ್ನ ಉದ್ಘಾಟನೆ ಮಾಡಿ ಸಫಲೀಕರಣ ಮಾಡಿದ್ದಾರೆ. ಇದೆಲ್ಲವೂ ಸಹ ಮಕ್ಕಳಿಗೋಸ್ಕರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳಲ್ಲಿ ಕೊಠಡಿಗಳು, ನೀರು, ಮತ್ತೆ ನಿಮ್ಗೆ ಸಮವಸ್ತ್ರ, ಮತ್ತೆ ನಿಮ್ಗೆ ಪುಸ್ತಕ ಇದೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು. ನೀವೆಲ್ಲರೂ ಸಹ ಓದಿ ಚೆನ್ನಾಗಿ ಮುಂದೆ ಬಂದು ಈ ನಿಮ್ಮ ತಂದೆ ತಾಯಿ ಎಲ್ಲ ಕಷ್ಟ ಬಿದ್ದು ಎಲ್ಲ ತಾನೇ ನಿಮ್ಮನ್ನು ಓದಿಸ್ತಾ ಇರೋದು. ಹಾಗಾಗಿ ನೀವು ಚೆನ್ನಾಗಿ ಓದ್ಬೇಕಲ್ವಾ. ಸೊ ಆಟ ಆಡೋದ್ರ ಜೊತೆಗೆ ಏನ್ ಟೀಚರ್ಸ್ ಈ ಪಾಠ ಹೇಳ್ಕೊಡ್ತಾರೋ ಅದನ್ನು ಪ್ರತಿದಿನ ಕಲಿಬೇಕು. ಮನೆಯಲ್ಲಿ ಹೋಮ್ ವರ್ಕ್ ಮಾಡ್ಬೇಕು, ಮತ್ತೆ ಪ್ರತಿದಿನ ಶಾಲೆಗೆ ಬರ್ಬೇಕು. ನೀವು ಬರೋದಲ್ಲ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಓಡಾಡ್ತಾ ಇರ್ತಾರ ಶಾಲೆಗೆ ಬಂದ್ರೆ ಅವನು ಸಹ ಕರ್ಕೊಂಡ್ ಬರ್ಬೇಕು. ಹಾಗಾಗಿ ಪ್ರತಿದಿನ ಶಾಲೆಗೆ ಬಂದು ಶಾಲೆಯಲ್ಲಿ ಟೀಚರ್ಸ್ ಏನ್ ಹೇಳ್ತಾರೆ, ಮತ್ತೆ ಟೆಕ್ಸ್ಟ್ ಬುಕ್ ಓದ್ಬೇಕು, ಮತ್ತೆ ನ್ಯೂಸ್ ಪೇಪರ್ ಓದ್ಬೇಕು. ಮತ್ತೆ ಶಾಲೆ ಯಾವುದೇ ಶಾಲೆ ಆಗಲಿ ಇಲ್ಲೂ ಸಹ ನಿಮ್ಗೆ ಒಳ್ಳೆ ಪಾಠ ಮತ್ತೆ ನಿಮ್ಗೆ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ. ಉತ್ತಮವಾದಂತ ವಾತಾವರಣ ಇದೆ. ನೀವೊಂಥರ ಒಂದು ಬೆಟ್ಟದ ಮೇಲೆ ಇದ್ದಂಗಿದ್ದೀರಿ. ವೇದಿಕೆ ಮೇಲೆ ಇರುವಂತಹ ನಮ್ಮ ನೆಚ್ಚಿನ ಉಪನಿರ್ದೇಶಕರಾದಂತಹ ಜಯ ಕೃಷ್ಣ ಅವರೇ, BRC ಅವರೇ, ಎಲ್ಲ ಈ ಊರಿನ STMC ಅವರೇ ಹಾಗೂ ಊರಿನ ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ಇವತ್ತು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಡೆದಿದ್ದು. ನಿಮ್ಮ ನೆಚ್ಚಿನ ಶಾಸಕರಾದಂತಹ ಕೃಷ್ಣಪ್ಪ ಸರ್ ಅವರು ಈ ವಿವೇಕ ಯೋಜನೆಯಲ್ಲಿ ಕಟ್ಟಿದಂತಹ ಕಟ್ಟಡವನ್ನ ಉದ್ಘಾಟನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಅವರು ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ, ನಿಮ್ಮ ನಡುವೆ ಚರ್ಚೆ ಮಾಡಿದ್ದಾರೆ. ಏನಂದ್ರೆ ಅವರ ಕಾಳಜಿ, ನಾನ್ ಕಂಡಂಗೆ ನಾನು ಅವ್ರನ್ನ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ನಾನು ನೋಡಿದ್ದೀನಿ ಸಾರ್ನ. ಅವರ ಕಾಳಜಿ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಇದೆ. ಅದನ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಒಂದು ಪ್ರೈವೇಟ್ ಸ್ಕೂಲ್ಗಿಂತನೂ ಸಹ ಕಡಿಮೆ ಇರಬಾರ್ದು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ತುಡಿತ ಬಹಳ ಇದೆ. ಆ ನಿಟ್ಟಿನಲ್ಲಿ ಸಾರು ನಾವು ಏನ್ ಕೇಳಿದ್ರು ಸಹ ನಮ್ಗೆ ಅವರು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಜೊತೆಗೆ ಮುಂಚೂಣಿಯಲ್ಲಿ ನಿಂತುಕೊಂಡು ಅವರು ಸಹಾಯವನ್ನ ಮಾಡ್ತಿದ್ದಾರೆ. ಮತ್ತೆ ಪ್ರೋಗ್ರೆಸ್ ಏನಾಗಿದೆ ಅನ್ನೋದನ್ನು ಸಹ ಚೆಕ್ ಮಾಡ್ತಿರ್ತಾರೆ. ಯಾಕಂದ್ರೆ ನಾನ್ ನೋಡ್ದಂಗೆ ನಮ್ಮ ದಕ್ಷಿಣ ವಲಯ 1ರಲ್ಲಿ ಕೇವಲ 4 ಸರ್ಕಾರಿ ಶಾಲೆಗಳು ಮಾತ್ರ ನಮ್ಮ ಸಾಹೇಬ್ರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತವೆ.
ಬರುತ್ತೆ. ಆದ್ರೂ ಸಹ ಅವ್ರು ಎಲ್ಲೂ ಸಹ ಅದಕ್ಕೆ ನನಗೆ ಬರೀ 4 ಶಾಲೆ ಬರುತ್ತೆ, ಅದಕ್ಕೆ ಡೆವಲಪ್ಮೆಂಟ್ ಬಗ್ಗೆ ನಾನೇನು ಯೋಚನೆ ಮಾಡಂಗಿಲ್ಲ ಅನ್ನೋ ತರ ಎಲ್ಲೂ ಸಹ ಮಾತಾಡ್ಲಿಲ್ಲ. ನಮಗಿಂತ ಮುಂಚಿತವಾಗಿ ಅವರು ನಾವು 10 ಹೆಜ್ಜೆ ಹಾಕಿದ್ರೆ ಅವರು 100 ಹೆಜ್ಜೆ ಹಾಕಿ ಮುಂಚೂಣಿಯಲ್ಲಿ ಯೋಚನೆ ಮಾಡಿಕೊಂಡು ಯಾವ ರೀತಿ ಡೆವಲಪ್ ಮಾಡ್ಬೋದು, ಮಕ್ಕಳಿಗೆಲ್ಲ ಯಾವ ರೀತಿ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತಹ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಪ್ರತಿ ಸಲ ಅವರು ಚರ್ಚೆ ಮಾಡ್ತಿರ್ತಾರೆ. ಸೊ ಈಗಾಗಲೇ ನಾನು ತಿಳಿಸ್ದಂಗೆನೆ ನಮ್ಮ 4 ಶಾಲೆಗಳನ್ನ ಸೋಮವಾರ ನಾನು ನಿನ್ನೆ ಬೆಳಗ್ಗೆ ಬಂದಾಗ ತಿಳಿಸಿದ್ದೀನಿ, ನಿಮ್ಗೆ ಅವಶ್ಯಕತೆ ಇದೆ. ಯಾಕಂದ್ರೆ ಸಾಹೇಬ್ರು ಸಹ ಅವತ್ತು ಹೇಳಿದ್ರು ಒಂದೊಂದು ಶಾಲೆಗೆ ಮಿನಿಮಮ್ ಬ್ಯೂಟಿಫಿಕೇಶನ್ಸ್ಗೆ ಮತ್ತೆ ಏನ್ ಅವಶ್ಯಕತೆ, ಮಿನಿಮಮ್ ಏನು ಅವಶ್ಯಕತೆ ಇದೆ ಅದಕ್ಕೆ 50 ಲಕ್ಷಗಳಷ್ಟು ನಾನು ಅನುದಾನವನ್ನ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬಿಲ್ಡಿಂಗಿಗೆ ಪೇಂಟಿಂಗ್ ಇರಬಹುದು, ಮತ್ತೆ ಗ್ರೌಂಡ್ ಮಾಡುವಂತದ್ದು ಇರ್ಬೋದು, ಬೆಂಚು ಡೆಸ್ಕ್ಗಳಿರ್ಬೋದು, ಮತ್ತೆ ಕಂಪ್ಯೂಟರ್ಸ್ ಇರ್ಬೋದು, ಯಾವ್ದು ಕೇಳಿದ್ರು ಸಹ ನಾನು ಒದಗಿಸ್ಕೊಡ್ತೀನಿ. ಆ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಈಗಾಗಲೇ ತಂಡವನ್ನ ರಚನೆ ಮಾಡಿದ್ದೀನಿ ಸರ್. ನಾನು BRC ಮತ್ತೆ ನಮ್ಮ ECO ಮತ್ತೆ CRPಗಳ ಜೊತೆಗೆ ಕೂತ್ಕೊಂಡು ನಾನು ಸಹ ತಂಡದೊಳಗೆ ಇದ್ಕೊಂಡು ಒಂದು ಪ್ಲಾನ್ ಮಾಡಿ ಸೋಮವಾರ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ.